ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಏನ್ ಮಾಡ್ತಾ ಇದೀವಮ್ಮ? ಟೊಮೊಟೊ ಸಾಂಬಾರ್ ಮಾಡ್ತಾ ಇದೀವಿ. ಇದು ಇಡ್ಲಿ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಒಂದು 5-6 ಟೊಮೊಟೊ ಹಣ್ಣು ತೊಳೆದಿಟ್ಕೊಂಡಿದೀನಿ. ಮತ್ತೆ 2 ಈರುಳ್ಳಿನ ದಪ್ಪ ಹೆಚ್ಚಿಟ್ಕೊಂಡಿದೀನಿ. ಒಂದು ಒಗ್ಗರಣೆಗೆ ಎತ್ತಿಟ್ಟಿದೀನಿ. ಸ್ವಲ್ಪ ಬೆಳ್ಳುಳ್ಳಿ ಬಿಡಿಸ್ಕೋಬೇಕು, 1 ಗಡ್ಡೆ ಅಷ್ಟು. 4 ಹಸಿಮೆಣಸಿನ್ಕಾಯಿ, 4 ಒಣಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತೆ ಜೀರಿಗೆ, ಸಾಸಿವೆ, ಕರ್ಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ನೀರು ಇಟ್ಕೊಳ್ಳೋಣ. ಮತ್ತೆ ಈ ಟೊಮೊಟೊ ಎಲ್ಲ ಹಿಂಗೆ ಬೇಯಕ್ ಹಾಕೋಣ. ಹೆಚ್ಚೋದ್ ಬೇಡ, ಹಿಂಗೆ ಬೇಯಿಸ್ಬೇಕು. ಟೊಮೊಟೊ ಮತ್ತೆ ಈರುಳ್ಳಿ ಈ ತರ ದಪ್ಪನೆ ಹೆಚ್ಕೊಂಡು ಹಾಕೊಳ್ಳಿ. ಚೆನ್ನಾಗಿ ಬೇಯಬೇಕು ಟೊಮೊಟೊ, ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಬೇಯಕ್ಕೆ ಇಟ್ಕೊಳ್ಳೋಣ. ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಎಲ್ಲ ಈ ತರ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈಗ ನೋಡಿ, ಒಂದ್ 10-15 ನಿಮಿಷ ಈ ತರ ಬೇಯಿಸ್ಕೊಂಡಿದ್ವಿ ನೀರಲ್ಲಿ. ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ಸ್ಟವ್ ಆಫ್ ಮಾಡ್ಕೊಂಡು ಈ ಟೊಮೊಟೊ ಇವೆಲ್ಲ ಇದಾವಲ್ಲ, ಇದನ್ನ ಒಂದ್ ಸ್ವಲ್ಪ ಹೊತ್ತು ನೀರೆಲ್ಲ ಸೋರ್ಕೊಂಡು ಹಾರಕ್ ಬಿಡೋಣ. ಈಗ ಇದೊಂದ್ ಸ್ವಲ್ಪ ಹೊತ್ತು ಹಾರಕ್ ಬಿಡೋಣ, ಆಮೇಲೆ ಮಿಕ್ಸಿಗೆ ಹಾಕೊಳ್ಳೋಣ. ಈಗ ನೋಡಿ, ಇದೆಲ್ಲ ಹಾರಿದೆ. ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಮತ್ತೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ. ಜೀರಿಗೆನೆ ಚೆನ್ನಾಗಿ ಫ್ಲೇವರ್ ಕೊಡೋದು ಇದಕ್ಕೆ. 1 ಸ್ಪೂನ್ ಜೀರಿಗೆ ಹಾಕೊಳ್ಳೋಣ. ಇವಾಗ ಇದು ಲಿಡ್ ಕ್ಲೋಸ್ ಮಾಡ್ಕೊಂಡು ನೀರೇನು ಹಾಕ್ಬೇಡಿ, ಹಂಗೆ ರುಬ್ಕೊಂಬರೋಣ. ನೋಡಿ, ಇಷ್ಟು ನುಣ್ಣಕ್ಕೆ ರುಬ್ಕೋಬೇಕು, ನೀರೇನು ಹಾಕ್ತೀರಾ ಹಿಂಗೆ ರುಬ್ಕೊಬರ್ಬೇಕು. ಇವಾಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ. ಈಗ ನೋಡಿ, ಸ್ಟವ್ ಹಚ್ಕೊಂಡು ನೋಡಿ, 1-2-3 ಸ್ಪೂನ್ ಆಗಷ್ಟು ಎಣ್ಣೆ ಹಾಕೊಳ್ಳೋಣ. ನೋಡಿ, ಸಾಸಿವೆ ಹಾಕೊಳ್ಳೋಣ. ಸಿಕ್ತಾ ಇದೆ. ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ. ಮತ್ತೆ ಈರುಳ್ಳಿ ಸಣ್ಣ ಕಿತ್ಕೊಂಡಿರೋದು ಈರುಳ್ಳಿನ ಹಾಕೊಳ್ಳೋಣ. ಇದೊಂದು ಸ್ವಲ್ಪ ಫ್ರೈ ಆಗ್ಲಿ, 1-2 ನಿಮಿಷ. ಟೊಮೊಟೊ ಸಾಂಬಾರ್ ಇಷ್ಟೇನೆ ನೋಡಿ, ಸಿಂಪಲ್ ಆಗು ಮಾಡ್ಕೋಬಹುದು. ಇಡ್ಲಿಗೆ ತುಂಬಾನೇ ಚೆನ್ನಾಗಿರುತ್ತೆ ಇದು. ಇದು ಟೊಮೊಟೊ ಉಳ್ಸಪ್ಪು ಅಂತಾನು ಕರೀತಾರೆ, ಮತ್ತೆ ಟೊಮೊಟೊ ಸಾಂಬಾರು. ಈಗ ನೋಡಿ, ಈರುಳ್ಳಿ ಎಲ್ಲ ಸ್ವಲ್ಪ ಬ್ರೌನ್ ಕಲರ್ ಆಗಿ ಫ್ರೈ ಆಗಿದೆ. ಇವಾಗ ಇದು ರುಬ್ಕೊಂಡಿದೀವಲ್ಲ ಟೊಮೊಟೊ ಎಲ್ಲ, ಇವಾಗ ಈ ಒಗ್ಗರಣೆಗೆ ಹಾಕೊಳ್ಳೋಣ. ಇದನ್ನ ಜಾಸ್ತಿ ತೆಳ್ಳಗ್ ಮಾಡ್ಕೋಬೇಡಿ, ಈ ತರ ಚಟ್ನಿ ತರ ಗಟ್ಟಿಯಾಗಿ ಇರ್ಲಿ, ಚೆನ್ನಾಗಿರುತ್ತೆ. ನೋಡಿ, ಜಾರ್ ತೊಳ್ಕೊಂಡಿರೋ ನೀರ್ ಅಷ್ಟೇ ಹಾಕ್ತಾ ಇದೀನಿ ನಾನು. ನೋಡಿ, ಎಷ್ಟು ತೆಳ್ಳಕ್ಕಿದ್ರೆ ಸಾಕು. ಈಗ ಇದಕ್ಕೆ ನಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋಣ. ಈಗ ನೋಡಿ, ಉಪ್ಪು ಹಾಕಿದ್ದೀನಲ್ಲ, ಒಂದ್ ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು 1-2 ನಿಮಿಷ ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ಚೆನ್ನಾಗಿ ಕುದ್ದಿದೆ. 5 ನಿಮಿಷ ಬಿಟ್ಟಿದೆ ಅಷ್ಟೇನೇನೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಇದಕ್ಕೆ. ಈಗ ರೆಡಿ ಆಯ್ತು. ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಬಿಸಿ ಬಿಸಿ ಟೊಮೊಟೊ ಸಾಂಬಾರ್ ರೆಡಿ ಆಯ್ತು. ಇದು ಇಡ್ಲಿ ಕಾಂಬಿನೇಷನ್ಗೆ ತುಂಬಾ ಚೆನ್ನಾಗಿರುತ್ತೆ.